ಹಾಡಿಯರ್ ಸ್ಟೂಡೆಂಟ್ಸ್ ಪಾರ್ಟ್ ಇ 4 ಮಾರ್ಕ್ಸ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಏನೆಲ್ಲ ಸ್ಟಡಿ ಮಾಡಬೇಕಂತ. ಸೊ ಮೊದಲನೇದು ಹೇಳಬೇಕು ಅಂತಂದರೆ ಈ ಒಂದು 4 ಮಾರ್ಕ್ಸ್ ಸಂಬಂಧಪಟ್ಟಾಗೆ ಡಿಟರ್ಮೆಂಟಿಂದ ಬರ್ತಿಲ್ಲ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇಂದ ಬರುತ್ತೆ. ಇದೇ ಪ್ರಶ್ನೆ ಪರ್ಫೆಕ್ಟ್ ಆಗಬೇಕಿದು. ನೋಡಿ, ಡಿಟರ್ಮೆಂಟ್ನಿಂದ ನಿಮಗೆ ಈ ಒಂದು 2 ಪ್ರಶ್ನೆ ಇದೆ. ವರ್ಕ್ಡ್ ಎಕ್ಸಾಂಪಲ್ಸ್ ಇದೆ. ಇದು ಏನಪ್ಪ ಅಂತಂದರೆ ಎಕ್ಸಸೈಸ್ನಿಂದ ಇದೆ. ಸೊ ನಿಮಗೆ ಕಾಮನ್ಲಿ ಶೋ ದಟ್ ಅಂತ ಕಾಮನ್ಲಿ ಕೊಡ್ತಾನೆ. ಕೆಲವು ಸಲ ಇದು ಆಲ್ರೆಡಿ ಸ್ಯಾಟಿಸ್ಫೈ ಇದೆ ಅಂತ ಕೊಡ್ತಾನೆ. ಸೊ ಸ್ಯಾಟಿಸ್ಫೈ ಮಾಡೋಂಥ ಅವಶ್ಯಕತೆ ಯೂಸಲಿ ಇರೋದಿಲ್ಲ, ಬಟ್ ಆ ರೀತಿ ಮಾಡಬೇಡಿ. NCERT ಪ್ರಕಾರ ಇದನ್ನು ಸಾಲ್ವ್ ಮಾಡಿ. ಇದನ್ನು ನೀವು 0 ಅಂತ ಆ್ಯಸ್ ಪರ್ ದ ರೂಲ್ ಈ ಈಕ್ವೇಷನ್ ಏನಪ್ಪ ಅಂದ್ರೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಪ್ರೂವ್ ಮಾಡಿ ನಂತರ ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು. ಇದೇ ರೀತಿ ಪ್ರಶ್ನೆಯಲ್ಲಿ ಕೊಟ್ಟಿದೆ ನೋಡಿ. ಓಕೆ, ಸೊ 2 ಪ್ರಶ್ನೆಗಳನ್ನು ಪರ್ಫೆಕ್ಟ್ ಆಗಿ 2ರಲ್ಲಿ ಯೂಸಲಿ ಒಂದಂತೂ ಬಂದೇ ಬರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ 4 ಮಾರ್ಕ್ಸ್ ಸಾಲ್ವ್ ಮಾಡ್ಬೋದು. ಇಲ್ಲ ಇನ್ನೊಂದು ಪ್ರಶ್ನೆನೂ ಸಾಲ್ವ್ ಮಾಡ್ತೀನಿ ನನಗಿತ್ತು ಅಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನಿಂದ ಈ ಒಂದು ಕ್ವಶನ್ಸ್ ಕೊಟ್ಟು ಹೇಳ್ತಾ ಇದೆ ನಿಮಗೆ, ಅವೆಲ್ಲ ಪರ್ಫೆಕ್ಟ್ ಆಗಲೇಬೇಕು. ಸೊ ಈಸಿಲಿ ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದೊಂದು ಪ್ರಶ್ನೆ ಇದೆ ನೋಡ್ಬೋದು ಇಲ್ಲಿ, ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಆಗಿರ್ಬೋದು ಪರ್ಫೆಕ್ಟ್ ಆಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಮೇಲೆ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು ಏನಿದೆ 3. ಸೊ ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನ್ನೇ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ ಪರ್ಫೆಕ್ಟ್ ವೇನಲ್ಲಿ ಬರೀ ಇಲ್ಲಾಂದರೆ 4 ಮಾರ್ಕ್ಸ್ ಬದಲು ನಿಮಗೆ 2 ಅಥವಾ 3 ಮಾರ್ಕ್ಸ್ಗಳು ಸಿಗ್ಬೋದು. ಫೈನ್. ಆಮೇಲೆ ಇದೇ ರೀತಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಸ್ ಅ ವೆರಿ ವೆರಿ ಕಾಮನ್ ಕ್ವಶನ್. ಓಕೆ, ಸ್ಪೆಷಲಿ ಇದು ನಿಮಗೆ ಭಾಳ ಜನ ಮಕ್ಕಳಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆ, ಇದನ್ನು ಕರೆಕ್ಟಾಗಿ ಕಲಿಯಿರಿ. ಉಳಿಕಿದಲ್ಲೆಲ್ಲ ಸಿಂಪಲ್ ಅಂದರೆ ಕೊನೆಗೆ ಇರುವಂಥ ಇದು AB ಪ್ರಾಬ್ಲಮ್ನು ಕೇಳಬಹುದು. ಓಕೆ, ಒಟ್ಟಲ್ಲಿ ಇಲ್ಲಿ ತೋರಿಸಿರುವಂಥ ಎಲ್ಲ ಪ್ರಾಬ್ಲಮ್ಸ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ಇದರ ಸೊಲ್ಯೂಷನ್ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ, ಆ ವಿಡಿಯೋ ಮುಖಾಂತರ ನಿಮಗೆ ಹೇಳಿರ್ತೇನೆ. ಮತ್ತು ಮ್ಯಾಕ್ಸಿಮಮ್ ಕಂಟೆಂಟ್ ಮಾಡಲು ಪ್ರಯತ್ನ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಕ್ಕಳಿಗೆ ದಯವಿಟ್ಟು ಚಾನಲ್ನ ಶೇರ್ ಮಾಡಿ. ಓಕೆ, ಸೊ ಸ್ಮಾಲ್ ವಿಡಿಯೋ ಆಗಿತ್ತು. ಏನೆಲ್ಲ ಸ್ಟಡಿ ಮಾಡಬೇಕಂತ ಕೆಲವು ವಿದ್ಯಾರ್ಥಿಗಳು ನಾನು ಕೇಳ್ತಾ ಇದ್ರು. ಪಾರ್ಟ್ ಈ 4 ಮಾರ್ಕ್ಸ್ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಏನು ಸ್ಟಡಿ ಮಾಡಬೇಕಂತ ಕೇಳ್ತಾ ಇದ್ರು. ಅದಕ್ಕಾಗಿ ವಿಡಿಯೋ ಇದೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.